ಹನುಮಂತಣ್ಣನ ಅಪ್ಪ ಅಮ್ಮ ಬಿಗ್ ಬಾಸ್ ಮನೆ ಒಳಗೆ ಬಂದು ಹೇಗಿದ್ಯಾ ಚೆನ್ನಾಗಿದ್ಯಾ ನಿನ್ನ ನೋಡಿ ತುಂಬಾ ಖುಷಿ ಆಯ್ತು ಮನೆ EMI ಕಟ್ಟಿಲ್ಲ ಅಂತ ಅವರ ಬಂಜಾರ ಭಾಷೆಯಲ್ಲಿ ಮಾತಾಡ್ತಾ ಇದ್ರು. ಇನ್ನು ಹನುಮಂತಣ್ಣನು ಅದೇ ಭಾಷೆಯಲ್ಲಿ ಉತ್ತರ ಕೊಡ್ತಾ ಇದ್ರು. ಇನ್ನು ಮನೆಯಿಂದ ರೊಟ್ಟಿ ಊಟ ಬುತ್ತಿ ಕಟ್ಕೊಂಡ್ ಬಂದಿದ್ದನ್ನ ಮನೆಯವರೆಲ್ಲ ಒಟ್ಟಾಗಿ ಕೆಳಗಡೆ ಕುತ್ಕೊಂಡು ಊಟ ಮಾಡಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಮನೆಗೆ ಬರೋ ಸೊಸೆ ಹೆಂಗಿರ್ಬೇಕು ಅಂತ ರಜತ್ ಕೇಳಿದಾಗ ನಂತರನೇ ಬಟ್ಟೆ ಹಾಕೋಬೇಕು, ನಾನು ಹೇಳಿದ್ದೆ ಕೇಳಬೇಕು ಅಂತ ನಗ್ನಗ್ತಾನೆ ಹೇಳಿದ್ರು ಹನುಮಂತಣ್ಣನ ತಾಯಿ. ಹನುಮಂತ ಅವ್ರ ಅಪ್ಪ ಹೆಗ್ಲ ಮೇಲೆ ಹಾಕೊಂಡ್ ಬಂದಿದ್ದ ರಗ್ಗನ್ನ ಭವ್ಯ ತಗೊಂಡ್ಬಿಟ್ಟು ಈ ಗಿಫ್ಟ್ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂಕಲ್ ಅಂದಾಗ ನಿನಗೆ ತಗೊಂಡ್ಬಿಡು ಅಂತ ಹನುಮಂತಣ್ಣ ಹೇಳ್ಬಿಟ್ರು. ಇನ್ನು ಹನುಮಂತಣ್ಣನ ತಾಯಿ ಹತ್ರ ಬಟ್ಟೆ ಇಸ್ಕೊಂಡು ಅದನ್ನ ಅವ್ರ ತರನೇ ತಲೆ ಮೇಲೆ ಹಾಕೊಂಡು ಎಲ್ಲರ ಹತ್ರ ಹೋಗಿ ತೋರಿಸ್ತಾ ಇದ್ದಿದ್ದು ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇತ್ತು. ನಾನು ನಮ್ಮ ಅಕ್ಕನ ಹತ್ರ ಏನು ಮಾತಾಡೋಕೋವಲ್ಲ, ಏನಾದ್ರು ಮಾತಾಡಕ್ ಹೋದ್ರೆ ಡೇಂಜರ್ ಕ್ವಶನ್ಗಳು ಕೇಳ್ಬಿಡ್ತಾಳೆ ಅಂತ ಚೈತ್ರಕ್ಕನ್ ತಂಗಿ ಮಾನ್ಯ ಹೇಳಿದ್ರು. ನೀನು ಅವಳ ಹತ್ರ ಮಾತಾಡಕ್ ಹೋಗ್ಬೇಡ, ಈ ಕಡೆ ಬಂದ್ಬಿಡು, ಅವಳ ಹತ್ರ ಮಾತಾಡಿದ್ರೆ ಅವಳನ್ನು ಸೇರಿಸಿ ನಿನ್ನೂ ಹೊರಗಡೆ ತಳ್ಬಿಡ್ತಾರೆ ಬಿಗ್ ಬಾಸ್ ಅಂತ ರಜತ್ ಕಾಮಿಡಿ ಮಾಡಿದ್ರು. ಇವತ್ತು ಸೇಲ್ ಅಲ್ಲಿರೋ ಇನ್ನೊಂದು ಪ್ರಾಡಕ್ಟ್ ನೋಡ್ಕೊಂಡ್ ಬಂದಿದ್ದೀನಿ, ಪೇಜ್ ಹೋಗ್ಬಿಟ್ಟು ನಿಮಗೆ ಇಷ್ಟ ಬಂದಿದ್ದು ಸೆಲೆಕ್ಟ್ ಮಾಡಿ, ಇಂಟ್ರೆಸ್ಟ್ ಇದ್ರೆ ಬೈ ಮಾಡಿ. ಇನ್ನು ಧನರಾಜ್ ಹನುಮಂತು ಚೈತ್ರಕ್ಕ ಕ್ಯಾಪ್ಟನ್ಸಿ ಕಂಟೆಂಡರ್ ಆಡಿದ್ರು. ಅದನ್ನ ಪ್ರೋಮೋ ವಿಡಿಯೋ ರಿವ್ಯೂ ಅಲ್ಲೇ ಹೇಳಿದ್ದೆ ನಾನು. ಚೈತ್ರಕ್ಕ ಹನುಮಂತು ಗೆದ್ದು ಮುಂದೆ ಹೋದ್ರೆ ಧನರಾಜ್ ಸೋತೋದ್ರು ಅದರಲ್ಲಿ. ಇನ್ನು ಫೈನಲ್ ಆಗಿ ಹನುಮಂತು ಚೈತ್ರಕ್ಕ ಮಂಜಣ್ಣ ಗೌತಮಿ ರಜತ್ ತ್ರಿವಿಕ್ರಮ್ಗೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿಸಿದ್ರು. ಈ ಟಾಸ್ಕ್ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ರಜತ್ ಎಲ್ಲರಿಗಿಂತ ಫಸ್ಟ್ ಆ ಟಾಸ್ಕ್ ಕಂಪ್ಲೀಟ್ ಮಾಡಿ ಈ ಮನೆಗೆ ಹೊಸ ಕ್ಯಾಪ್ಟನ್ ಆಗಿದ್ದಾರೆ. ಇನ್ನು ಕ್ಯಾಪ್ಟನ್ ಆದ ಕೂಡಲೇ ರಜತ್ ಏನ್ ಖುಷಿ ಪಟ್ರು ಅಂತೀರಾ. ಕ್ಯಾಪ್ಟನ್ ಆಗಿದ್ದ ಮೊಮೆಂಟ್ ನ ರಜತ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆಮೇಲೆ ಸುದೀಪ್ ಅವ್ರು ಎಲ್ಲರಿಗೂ ಒಂದೊಂದು ಲೆಟರ್ ಬರ್ದು ಕಳ್ಸಿದ್ರು. ಅದ್ರಲ್ಲಿ ಏನಂತ ವಿಶೇಷ ಏನು ಅನಿಸ್ಲಿಲ್ಲ ನನಗೆ. ಆಮೇಲೆ ಅವ್ರೆಲ್ಲರಿಗೂ ಸಪರೇಟ್ ಆಗಿ ಅಡಿಗೆ ಮಾಡಿ ಕಳ್ಸಿದ್ದು, ಇವ್ರು ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂದಿದ್ದು ನೋಡಕ್ ತುಂಬಾ ಚೆನ್ನಾಗಿತ್ತು. ಎಲ್ಲರಿಗೂ ಅವ್ರಿಗೆ ಇಷ್ಟ ಆಗಿರೋ ಅಡಿಗೆನ ಸಪರೇಟ್ ಮಾಡಿ ಕಳಿಸಿರೋ ಸುದೀಪ್ ಪೇಷನ್ಸ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಇನ್ನು ಮಂಜು ಮೋಕ್ಷಿತಾ ಗೌತಮಿ ಮತ್ತೆ ಅದೇ ಪ್ಲೇಸ್ ಅಲ್ಲಿ ಕುತ್ಕೊಂಡು ಅದೇ ಪೊಸಿಷನ್ ಅಲ್ಲಿ ಕುತ್ಕೊಂಡು ಮತ್ತೆ ಅವೇ ಮಾತಾಡ್ಕೊಂಡು ಕುಂತಿದ್ದಾರೆ. ನನಗೆ ನೋಡಿದಾಗ ಸಿಕ್ಕಾಪಟ್ಟೆ ಇರಿಟೇಟ್ ಆಯ್ತು. ಆ ಚೈತ್ರ ರಜತೆ ಬೆಟ್ರು, ಬೀದಿ ಜಗಳ ಆಡ್ದಂಗ್ ಕೂಗಾಡ್ಕೊಂಡು ಆಡಿದ್ರು ಮತ್ತೆ ನೆಕ್ಸ್ಟ್ ಡೇ ನಾರ್ಮಲ್ ಆಗಿರ್ತಾರೆ, ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡಿರ್ತಾರೆ. ಇವ್ರು 3 ಜನ ಏನಾದ್ರು ಕುತ್ಕೊಂಡು ಮಾತಾಡಿದ್ರೆ ನನ್ಗೆ ಗೊತ್ತಿರಂಗ್ ನೋಡೋರ್ಗೆ ಇರಿಟೇಟ್ ಆಗುತ್ತೆ ಅನ್ಕೊಂಡಿದ್ದೀನಿ. ನಿಮ್ಗೂ ಇವ್ರು 3 ಜನ ಮತ್ತೆ ಅದೇ ಪ್ಲೇಸ್ ಅಲ್ಲಿ ಅದೇ ತರ ಕುತ್ಕೊಂಡು ಮಾತಾಡಕ್ ಸ್ಟಾರ್ಟ್ ಮಾಡಿದಾಗ ನಿಜವಾಗ್ಲೂ ಸಿಟ್ಟು ಬಂತಾ ಇಲ್ವಾ? ಕಮೆಂಟ್ ಅಲ್ಲಿ ಬರ್ದು ತಿಳಿಸಿದ್ನ. ಇನ್ನು ಇವತ್ತಿನ ಎಪಿಸೋಡ್ ಅಲ್ಲಿ ಏನು ಇರಲೇ ಇಲ್ಲ. 2 ದಿವಸದಿಂದ ಪ್ರೋಮೋದಲ್ಲೇ ನೋಡ್ತಾ ಇದ್ವು ಹನುಮಂತಣ್ಣ ಅವ್ರ ತಾಯಿ ತಂದೆ ಬಂದಿರೋದು. ಸುದೀಪ್ ಅವ್ರು ಊಟ ಕಳಿಸಿದ್ ಬಿಟ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಹೇಳ್ಕೊಳ್ಳೋದು ಏನೂ ಇರಲಿಲ್ಲ. ಫ್ಲಿಪ್ಕಾರ್ಟ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಸೇಲ್ ಆಗ್ತಿರೋ ಪ್ರಾಡಕ್ಟ್ ಟ್ಯಾಗ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋ ಪ್ರಾಡಕ್ಟ್ ನ ಕ್ಲಿಕ್ ಮಾಡಿದ್ರೆ ತುಂಬಾ ಆಪ್ಷನ್ ಸಿಗುತ್ತೆ ನಿಮಗೆ. ಸಿಕ್ಕಾಬಟ್ಟೆ ಅಂದ್ರೆ ಸಿಕ್ಕಾಬಟ್ಟೆ ಬೋರಿಂಗ್ ಇತ್ತು. ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ, ರಿವ್ಯೂ ಇಷ್ಟ ಆಗಿದ್ರೆ ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಬಿಡಿ.